ನಮ್ಮ ದೇಶ ಸ್ವತಂತ್ರ ಆದಾಗ ನಮ್ಮ ದೇಶದೊಳಗಿರುವಂಥ ಒಟ್ಟು ಜನಸಂಖ್ಯೆಯ 85% ಜನರು ಕೃಷಿ ಆಧಾರಿತವಾಗಿ ಉದ್ಯೋಗ ಮಾಡ್ತಾಯಿದ್ರು. ಕೇವಲ 15% ಮಂದಿ ಮಾತ್ರ ಸೇವಾ ಕ್ಷೇತ್ರ ಅಂದರೆ ಸರ್ವಿಸ್ ಸೆಕ್ಟರ್, ಇಸ್ತ್ರಿ ಅಂಗಡಿ, ಎಣ್ಣೆ ಘಾಣ ಮತ್ತು ಒಕ್ಕಲ್ತನ ಬಿಟ್ಟು ಬೇರೆ ಇರುವಂಥ ಉದ್ಯೋಗದೊಳಗೆ ಇದ್ದರು. ಆದರೆ ಇವತ್ತು ಪರಿಸ್ಥಿತಿ ಬದಲಾಗ್ಯದ. ಇವತ್ತು ಏನಾಗ್ಯದ ಅಂದ್ರೆ 55% ಜನರು ಸೇವಾ ಕ್ಷೇತ್ರಕ್ಕೆ ಬಂದಾರ. ಕೇವಲ 45% ಮಾತ್ರ ಮಂದಿ ಇವತ್ತು ಒಕ್ಕಲ್ತನದ. ಮತ್ತು ಒಕ್ಕಲ್ತನದೊಳಗೆ ಇರುವಂಥ 45% ಮಂದಿದೊಳಗೆ 70% 40 ವರ್ಷಕ್ಕಿಂತಲೂ ಹೆಚ್ಚೇ ವಯಸ್ಸಾದವರದ. ಆ ಕಾರಣಕ್ಕಾಗಿ ಇವತ್ತು ಕೃಷಿಯಲ್ಲಿ ಯುವಕರ ಪಾತ್ರ ಭಾಳ ಮುಖ್ಯ ಅದ. ಶಕ್ತಿ ಯೂತ್ಸ್ ಅಂದ್ರೆ 18ರಿಂದ 35 ವರ್ಷ ಇರೋರು. ಅದು ಉತ್ಸಾಹದ ಕಾಲ, ಸಾಧನೆ ಕಾಲ, ಏನಾದರೂ ಒಂದು ದೊಡ್ಡದು ಮಾಡಬೇಕಪ್ಪ ಅನ್ನೋಂಥ ಕಾಲ. ಅಂಥ ವಯಸ್ಸಿನ ವಿದ್ಯಾರ್ಥಿಗಳು, ಮಕ್ಕಳು, ಗಂಡಿರಲಿ ಹೆಣ್ಣಿರಲಿ, ಅದಕ್ಕೆ ಅವರು ಕೃಷಿಗೆ ಇವತ್ತು ಬರಬೇಕಾಗ್ಯದ. ಅದು ಅನಿವಾರ್ಯ ಕೂಡ ಅದ. ಇವತ್ತು ಕೃಷಿ ಅನ್ನೋಂಥದ್ದು ಕೇವಲ ಬಾರ್ಕೋಲ್ ಹೆಗಲ್ ಮಾಡಿ ಹಾಕ್ಕೊಂಡು ಹೋಗಿ ಎತ್ತುಗಳನ್ನು ಹೊಡ್ಕೊಂಡು ಹೋಗಿ ಗಳೆ ಕಟ್ಟಿ ಕೇವಲ ಬೇಸಾಯ ರೆಂಟೆ ಕುಂಟಿ ಹೊಡೆಯೋದು ಮಾತ್ರ ಕೃಷಿ ಅಲ್ಲ. ಕೃಷಿಯೊಳಗೆ 3 ಭಾಗಗಳವ: ಕೃಷಿ ಬೋಧನೆ, ಕೃಷಿ ಸಂಶೋಧನೆ ಮತ್ತು ಕೃಷಿಯ ವಿಸ್ತರಣೆ. ಕೃಷಿಯೊಳಗೆ ಅನೇಕ ಜನರು ಇವತ್ತು ಅವರು ಕೃಷಿ ಓದಿದ್ರು ಸಮೇತ ಕೃಷಿಗೆ ಸಂಬಂಧಿಸಿದಂಥ ಇತರ ಕ್ಷೇತ್ರದೊಳಗೆ ಕೆಲಸ ಮಾಡ್ಲಿಕ್ಕತ್ತಾರ. ಬ್ಯಾಂಕ್ ಮ್ಯಾನೇಜರ್ ಅದಾರ, ಅಗ್ರಿಕಲ್ಚರ್ ಆಫೀಸರ್ ಅದಾರ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಫೀಸರ್ ಅದಾರ, ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಅದಾರ, ಮಷಿನರಿದೊಳಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿದಂಥ ಪದವೀಧರ ಅದಾರ, ಮತ್ತು ಅನೇಕ ಬೇರೆ ಬೇರೆ ವಿಭಾಗದೊಳಗೆ ಇವತ್ತು ಬೇಸಾಯ ಶಾಸ್ತ್ರ ಹೇಳ್ತೇವೆ, ಸಸ್ಯ ರೋಗಶಾಸ್ತ್ರ ಹೇಳ್ತೇವೆ, ಸಸ್ಯ ಕೀಟಶಾಸ್ತ್ರ ಹೇಳ್ತೇವೆ, ಬೀಜ ತಂತ್ರಜ್ಞಾನ ಮತ್ತು ವಿಜ್ಞಾನ ಅಂತ ಹೇಳ್ತೇವೆ, ಮೈಕ್ರೋಬಯಾಲಜಿ ಇವತ್ತು ಸೂಕ್ಷ್ಮ ಜೀವಾಣುಶಾಸ್ತ್ರ. ಕೃಷಿಯೊಳಗೆ ಅದರ ಪಾತ್ರ ಭಾಳ ಮುಖ್ಯ. ಈ ಮಣ್ಣಿನೊಳಗೆ 1 ಗ್ರಾಮ್ ಫಲವತ್ತಾದಂಥ ಮಣ್ಣನ್ನು ತೆಗೆದು ನಾವು ಸೂಕ್ಷ್ಮ ದರ್ಶಕದ ಕೆಳಗಿಟ್ಟು ನೋಡಿದಾಗ 1 ಕೋಟಿಗಿಂತಲೂ ಹೆಚ್ಚು ಸೂಕ್ಷ್ಮಾಣುಜೀವಿಗಳು 1 ಗ್ರಾಮ್ ಮಣ್ಣಿನೊಳಗೆ ಇರ್ತಾವೆ. ಅಂದ್ರೆ ಅದಕ್ಕೆ ನಾವು ಆ ಮಣ್ಣಿಗೆ ಜೀವಂತ ಮಣ್ಣು ಅಂತ ಕರಿತೇವೆ. ಆ ಮಣ್ಣಿನೊಳಗೆ ಜೀವಂತ ವಸ್ತುಗಳು ಕ್ರಿಯಾಶೀಲ ಆಗ್ತಿರ್ತವೆ 24x7. ಯಾವುದೇ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಕಳೆಯುವಂಥ ಒಂದು ವಸ್ತು ಇಡೀ ಜಗತ್ತಿನೊಳಗೆ 4 ವಸ್ತುಗಳನ್ನು ಬಿಟ್ಟು, ಕಲ್ಲ, ಕಬ್ಬಣ, ಗಾಜ ಮತ್ತು ಪ್ಲಾಸ್ಟಿಕ್, ಇವುಗಳನ್ನು ಬಿಟ್ಟರೆ ಯಾವುದೇ ವಸ್ತುವನ್ನು ನಾವು ಮಣ್ಣಿಗೆ ಹಾಕಿದ್ರೆ, ಶಿವಾರ್ಪಣ ಅಂತ ನಾವು ಅದಕ್ಕೆ ಅರ್ಪಿಸಿದ್ರೆ, ಅಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳು ಅದನ್ನು ತಿಂದು ಹೆಚ್ಚು ಶಕ್ತಿಯುತವಾಗಿ ಹೆಚ್ಚು ಕೆಲಸ ಮಾಡಿ ಅವುಗಳ ಸಂಖ್ಯೆಯನ್ನು ವೃದ್ಧಿ ಮಾಡಿಕೊಂಡು ಮಣ್ಣನ್ನು ಹದ ಮಾಡುವಂಥ, ಫಲವತ್ತಾಗಿ ಮಾಡುವಂಥ ಕ್ರಿಯೆಯೊಳಗೆ ಹೆಚ್ಚು ತೊಡಗ್ತವೆ. ಅದಕ್ಕೆ ದಯವಿಟ್ಟು ಹೊಲದೊಳಗಿರುವಂಥದ್ದು, ಮನೆಯೊಳಗಿರುವಂಥದ್ದು ಯಾವುದೇ ಕಳೆಯುವಂಥ ವಸ್ತುವನ್ನು ನಾವು ಬೆಂಕಿ ಹಚ್ಚಿ ಸುಡಬಾರ್ದು.